ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಚಾರು ಇಬ್ಬರು ಕೂಡ ಮಾನ್ಯತಾ ಮನೆಗೆ ಬಂದದ್ದಾಯಿತು. ಹಾಗಿದ್ರೆ ಆಗ್ತಿರೋದು ಆ ಕಡೆ ಎಲ್ಲರೂ ಕೂಡ ವಿಷದ ಊಟನ ತಿಂದ ಏನಾಗ್ತದೆ, ಹಾಗೆ ವೈಶಾಖಗೆ ಬುದ್ಧಿ ಕಲಿಸೋಕೆ ಕಿಟ್ಟಿ ಮಾಡಿದ ಪ್ಲಾನ್ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾನ್ಯತಾಗ ಒಂದು ಸಣ್ಣ ಸುಳಿವಲ್ಲೆಲ್ಲ ಈ ಕಡೆ ಚಾರುಗೆ ವಿಶ್ವ ಗೊತ್ತಾಗದ ಅಂತ, ಆದರೆ ಒಮ್ಮೆಲೆ ವೈಶಾಖದಿಂದ ಮಾನ್ಯತಾಗೆ ನಿನ್ನ ಮಗಳು ಬರ್ತಿರೋದು ನಿನಗೆ ಗ್ರಹಚಾರ ಬಿಡಿಸೋದಕ್ಕೆ, ನಿನ್ನ ಮಗಳು ಹೇಗೆ ಅಂತ ಗೊತ್ತದಾಳಲ್ವ, ಅದಕ್ಕೆ ಹೇಳ್ತಿದ್ದೀನಿ ಮೊದಲು ತಪ್ಪಿಸ್ಕೊಂಡ್ಬಿಡು ಅಂತ ಹೇಳಿದ ತಕ್ಷಣ ಮಾನ್ಯತಾಗೆ ನಿಂತಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ಅದರ ನಡುವೆ ಈ ಕಡೆ ಚಾರು ಮಾತ್ರ ಚಾರಿ ಹತ್ರ ಇಷ್ಟೆಲ್ಲ ನಿನ್ನ ಮದುವೆ ನಿಲ್ಸೋಕೆ ನೋಡಿ, ನಿನ್ನನ್ನು ಸಾಯಿಸೋಕೆ ನೋಡಿ, ಕಿಟ್ಟಿನ ಸಾಯಿಸೋಕೆ ನೋಡಿದ್ದು ಇವ್ರು ಎಲ್ಲರಿಗೂ ಕೂಡ ಯಾರು ಅಂತ ಗೊತ್ತಾದರೆ ಏನು ಮಾಡ್ತೀಯೋ ಅಂತ ಕೀಳ್ದಾಗ ಬದುಕೆತ್ತಾಗಲೇ ನರಕ ತೋರಿಸ್ತೀನಿ ಅಂತ ಚಾರಿ ಹೇಳ್ತಾನೆ. ತದನಂತರ ಸರಿ ಆಯಿತು ಬಾ ಅಂತ ಹೇಳಿ ಚಾರಿನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾ ಇದ್ದಂತೆ ಈ ಕಡೆ ತಮ್ಮ ಮಗಳು ಮತ್ತು ಅಳಿಯ ಬಂದರು ಅಂತ ಫುಲ್ ಖುಷಿಯಿಂದ ಜಯಶಂಕರ್ ಮನೆಯವ್ರಿಗೆಲ್ಲರೂ ಕೂಡ ಬರ್ತಾರೆ. ಬಟ್ ಮಾನ್ಯತಾಗಂತೂ ಖುಷಿ ಇಲ್ಲ, ಭಯ ಆಗ್ತದೆ. ಈ ಕಡೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ಡೋರಲ್ಲಿ ನಿಂತದ್ದಾಗಲೇ ಆರತಿ ತೆಗಿಯೋಕೆ ಮಾನ್ಯತಾ ಮುಂದಾದರೆ, ಯಾಕಪ್ಪ ಒಳ್ಳೆ ಮನಸ್ಸಿರೋರು ಆರತಿ ತೆಗಿಬೇಕು ಅಂತ ಅನ್ಸಲ್ವಾ, ನಾವು ಚೆನ್ನಾಗಿರ್ಬಾರ್ದು ಅಂತ ಕೇಳಿದಾಗ, ಅಯ್ಯೋ ನೀನು ಚೆನ್ನಾಗಿರಬೇಕು ಮಗಳೇ ಅಂತ ಅಪ್ಪ ಹೇಳ್ತಾರೆ. ನಂಗೆ ಅಜ್ಜಿ ಆರತಿ ತೆಗಲಿ ಅಂತ ಹೇಳಿ ಅಜ್ಜಿ ಕೈಯಿಂದ ಆರತಿ ತೆಗೆಸ್ಕೊಂಡು ಒಳಗಡೆ ಬರ್ತಾಳೆ. ಮಂಗಳಾರತಿ ಮಾಡೋದಿದೆ ಅಂತ ಕೂಡ ವೆಯ್ಟ್ ಮಾಡ್ತಿದ್ದಾಳೆ ಚಾರು. ಈ ಕಡೆ ಚಾರು ಈ ರೀತಿ ಇರೋದು ನೋಡಿದ್ದೆ, ಯಾಕೆ ಚಾರು ಏನಾಯಿತು, ಯಾಕೆ ಈ ರೀತಿ ಇದೆಯಾ ಅಂತ ಅಪ್ಪ ಕೇಳಿದಾಗ, ನಾನು ಕೂಡ ಆಗಂದ ಅದನ್ನೇ ಕೇಳ್ತಿದ್ದೀನಿ, ಬಟ್ ಯಾಕೆ ಏನು ಅಂತ ಹೇಳ್ತಿಲ್ಲ ಅಂತ ಹೇಳ್ತಿದ್ದಾಗೆ, ಕೆಲವೊಮ್ಮೆ ಮುಖ ಮನಸ್ಸನ್ನು ಕನ್ನಡಿ ಅಂತ ಹೇಳ್ತೀವಿ, ಹಾಗೆ ಮಾಡಿದ ಕರ್ಮಗಳು ಕೂಡ ಮುಖದಲ್ಲಿ ಕಾಣಿಸ್ತವೆ ಅಂತ ಹೇಳಿ ತುಂಬ ಒಟ್ಟೊಟ್ಟಾಗಿ ಮಾತಾಡ್ತಿರ್ತಾಳೆ. ನೀನು ಏನು ಮಾತಾಡ್ತಿದ್ಯೋ ಅದನ್ನು ನೇರವಾಗಿ ಮಾತಾಡು ಚಾರು, ನೀನು ಏನು ಮಾತಾಡ್ತಿದ್ಯಾ ಯಾವುದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಅಂತ ಜಯಶಂಕರ್ ಹೇಳಿದಕ್ಕೆ, ಎಲ್ಲವೂ ಕೂಡ ಅರ್ಥ ಆಗತ್ತಪ್ಪ ಅಂತ ಹೇಳ್ತಿದ್ದಾಳೆ ಚಾರು. ತದನಂತರ ಮಾನ್ಯತಾ ನಾನು ಅಲ್ಲಿಂದ ಕಳ್ಸ್ಕೊಳ್ಳೋಕೆ ನೋಡ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ಮಾನ್ಯತಾ ಅಂತ ಜಯಶಂಕರ್ ಕೇಳಿದಕ್ಕೆ, ಮಗಳು ಅಳಿಯ ಬಂದಿದ್ದಾರಲ್ವ, ಅವ್ರಿಗೇನಾದರೂ ಕುಡಿಯೋದಕ್ಕೆ ತರೋದಕ್ಕೆ ಅಂದಾಗ ನೀನು ಸರ್ವಿಸ್ ಹೋಗಿ ಸ್ಪೆಷಲಾಗಿ ಏನಾದರೂ ತೊಗೊಂಡ್ಬ ಅಂತ ಹೇಳ್ತಾರೆ. ನಂತರ ಈ ಕಡೆ ಮಾನ್ಯತಾ ಬಚಾವಾಗಿ ಹೋಗೋಣ ಅಂದರೂ ಕೂಡ ಜಯಶಂಕರ್ ಬಿಡಲಿಲ್ಲ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮಾನ್ಯತಾಗೆ. ಅದರ ನಡುವೆ ಏನತ್ತ ಇದು ಮುಖ ಯಾಕೆ ಈ ರೀತಿ ಆಗಿದೆ ಅಂತ ಕೇಳ್ತಿದ್ದಾನೆ ಚಾರಿ. ಅದಕ್ಕೆ ಬಿದ್ದು ಈ ರೀತಿ ಆಗಿದೆ ಅಂತದ್ದಾಗಲೇ ಈ ಕಡೆ ಹೌದಾ, ನಮ್ಮ ಮತ್ತಿಗೆಗೂ ಕೂಡ ದೇವಸ್ಥಾನದಿಂದ ಬರಬೇಕಾದ್ರೆ ಬಿದ್ದು ಸೀಮಿತ ಈ ರೀತಿ ಗಾಯ ಆಗಿದೆ ಅಂದ ತಕ್ಷಣ ಈ ಕಡೆ ಚಾರುಗೆ ಗೊತ್ತಾಗುತ್ತೆ. ತಕ್ಷಣ ಚಾರು ಅಮ್ಮನ ಹತ್ರ ಹೋಗುತ್ತೆ, ಎದುರುಗೊಳ್ತಿದ್ದಾಳೆ. ಮಗಳನ್ನ ನೋಡಿದೆ ನಿಂತಲ್ಲೇ ಬೆವರ್ತಿದ್ದಾರೆ, ನಿಂತಲ್ಲೇ ನಡೆಸ್ತಿದ್ದಾರೆ. ಇದನ್ನೆಲ್ಲ ನೋಡಿದೆ ಅಜ್ಜಿ, ಯಾಕೆ ಮಾನ್ಯತಾ ಕೈ ಕಾಲೆಲ್ಲ ನಡೀತಿದೆ, ಏನಾಯಿತು ನಿನಗೆ ಅಂತ ಕೇಳ್ತಿದ್ರೆ, ಹಾಗೇನಿಲ್ಲ ಅಪ್ಪ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಾರು ಮಾಡಿರೋ ಕರ್ಮಗಳು ಎಲ್ಲವನ್ನ ಕೂಡ ಮಾಡಿಸುತ್ತೆ. ನಾನು ಇಲ್ಲಿಗೆ ಬಂದಿರೋದೇ ಮಹಾಮಂಗಳಾರತಿ ಮಾಡೋದಕ್ಕೆ, ಅಂದಮೇಲೆ ಖಂಡಿತ ಬಿಡ್ತೀನ, ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ, ಖಂಡಿತವಾಗ್ಲೂ ಮಹಾಮಂಗಳಾರತಿ ಮಾಡಿ ಇಲ್ಲಿಂದ ಹೋಗೋದು ಅಂತ ಹೇಳ್ತಾಳೆ. ಈ ಕಡೆ ಚಾರಿ, ಏನಾಯಿತು ಚಾರು ಮೇಡಮ್ ನಿಮಗೆ ಯಾಕೆ ರೀತಿ ಒಟ್ಟಾಗಿ ಮಾತಾಡ್ತಿದ್ದೀರ ಅಂತ ಕೇಳಿದಕ್ಕೆ, ಎಲ್ಲ ಗೊತ್ತಾಗುತ್ತೆ ರಾಮಾಚಾರಿ, ಎಲ್ಲವನ್ನ ಕೂಡ ಹೇಳ್ತೇನೆ, ನಮ್ಮ ಸಂತೋಷಕ್ಕೆ ಹಾಳು ಮಾಡಿದ್ದು ಯಾರು, ಎಲ್ಲ ಕೂಡ ಇವತ್ತು ಬೈಲ ಆಗತ್ತೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಜಯಶಂಕರ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬರ್ತಿದ್ದಾಗಲೇ ಈ ಕಡೆ ಜಯಶಂಕರ್ಗೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗೋದಿಲ್ಲ, ಮೀಟಿಂಗ್ನ ಮುಂದಕ್ಕೆ ಹಾಕಿ ಅಂತಿದ್ದಾರೆ. ಬಿಕಾಸ್ ಅದು ಡ್ರೀಮಸ್ಟ್ ಪ್ರಾಜೆಕ್ಟ್ ಆಗಿದೆ ಜಯಶಂಕರ್ ಅವ್ರಿಗೆ. ಆದರೂ ಕೂಡ ಇಲ್ಲಿ ಜಯಶಂಕರ್ ಅದನ್ನು ಮುಂದಕ್ಕೆ ಹಾಕಿ ಅಂತಲೇ ಹೇಳ್ತಿದ್ದಾರೆ. ಬಿಕಾಸ್ ಮಗಳು ಅಳಿಯ ಬಂದಿದ್ದಾರೆ, ಅವರ ನಡುವೆ ನಾನು ಬರೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ. ತದನಂತರ ಇಲ್ಲಿ ಮಾನ್ಯತಾ ಬಂದಿದೆ, ಏನು ದೇಶಪಾಂಡೆನ ಅದು ಎಷ್ಟು ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಅಲ್ವಾ, ಆದರೂ ಕೂಡ ಯಾಕೆ ಮುಂದಕ್ಕೆ ಹಾಕ್ತಿದ್ಯಾ ಅಂತ ಹೇಳಿದಕ್ಕೆ, ನನ್ನ ಮಗಳು ಅಳಿಯನ ಮುಂದೆ ಏನೂ ಕೂಡ ಇಲ್ಲ ಅಂತ ಹೇಳ್ತಾರೆ ಜಯಶಂಕರ್. ಇದನ್ನು ನೋಡಿದೆ ಚಾರುಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಂತರ ಏನೋ ಹೇಳ್ತಿದ್ದೆ ಅಲ್ವಮ್ಮ, ಹೇಳು ಅಂತ ಹೇಳ್ತಿದ್ದಾರೆ ಜಯಶಂಕರ್. ಈ ಕಡೆ ಮಾನ್ಯತಾ, ಮುಗಿತು ನನ್ನ ಕತೆ ಅಂತ್ಯ, ನನ್ನ ಮಗಳು ಇವತ್ತು ನನ್ನ ಅಂತ್ಯ ಕಾಣಿಸ್ತಾಳೆ ಅಂತ ಅಂದ್ಕೊಂಡು ನಡ್ಗೆ ಹೋಗ್ತಿದ್ರೆ. ಈ ಕಡೆ ಚಾರು, ಇಲ್ಲಪ್ಪ ನಾನು ಈ ಸತ್ಯ ಹೇಳೋದ್ರಿಂದ ಖಂಡಿತ ಸತ್ಯ ಎಲ್ರಿಗೂ ಗೊತ್ತಾಗಬಹುದು, ಆದರೆ ನಿನ್ನ ಮನಸ್ಸಿಗೆ ತುಂಬ ಕಾಸೆ ಆಗುತ್ತೆ, ನೀನು ತುಂಬ ಖುಷಿ ಆಗುತ್ತೆ, ನಿನ್ನ ಖುಷಿನ ಹಾಳು ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ. ಇದರಿಂದಾಗಿ ಮಾನ್ಯತಾ ಅನ್ಕೋತಿದ್ದಾರೆ ತನ್ನ ಮಗಳು ಯಾವುದೇ ಕಾರಣಕ್ಕೂ ಈಗ ಸತ್ಯ ಹೇಳುವುದಿಲ್ಲ, ನಾನು ಬಚಾವ್ ಅಂತ ಅನ್ಕೋತಾ ಇದ್ದಾರೆ. ನಂತರ ಆ ಕಡೆ ವೈಶಾಖು ಕೂಡ ತಮ್ಮನ್ನು ಭೇಟಿ ಮಾಡಿದ್ದಾಳೆ. ತಮ್ಮ ಒಂದು ವಿಷದ ಬಾಟಲನ್ನು ತೊಗೊಂಡು ಬಂದಿದ್ದೆ ಅಕ್ಕನ ಕೈಗೆ ಇಡ್ತಿದ್ದಾನೆ. ಅಕ್ಕನ ಕೈ ಕೊಟ್ಟು, ಈ ಒಂದು ವಿಷವನ್ನು ನಿನ್ನ ಮನೆಯವ್ರಿಗೆ ಎಲ್ರಿಗೂ ಕೂಡ ಹಾಕಿ ಸಾಯಿಸ್ಬಿಡುವ ಅಂದಾಗ
ಚಾರು ಮತ್ತು ಚಾರಿ ಇಲ್ವಲ್ಲ ಅಂತ ಕೇಳಿದಾಗ ಇವರೆಲ್ಲರೂ ಸತ್ತು ಒದ್ದಾಡ್ತಿರ್ಬೇಕಿದ್ರೆ ವಿಶ್ವ ಕೇಳಿ ಯಾಕೆ ಹತ್ತಕ್ಕೊಳಗಾಗ್ತಾರೆ. ನಂತರ ಅವರು ಕೂಡ ಬರ್ತಿದ್ದಾಗೆ ಅವ್ರಿಗೂ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡೋಣ ಅಂತ ಹೇಳಿ ವಿಶಾಲ್ ಹೇಳಿದಾಗ ವೈಶ್ವಕ ಕೂಡ ಒಪ್ಪಿಗೆ ಆಗುತ್ತೆ. ಹಾಗಾಗಿ ವಿಶ್ವ ತನ್ನ ತೊಗೊಂಡು ಬಂದಿದ್ದೆ ಮನೆಗೆ, ಅಡುಗೆ ಮನೆಗೆ ಬರ್ತಾಳೆ. ಅಡುಗೆ ಮನೇಲಿ ಅಡುಗೆ ಆಗ್ತಿರುತ್ತೆ. ಆವಾಗ ಬಂದಿದ್ದೆ ಈ ಕಡೆ ಕುದಿತಿರೋ ಸಾಂಬಾರಿಗೆ ವಿಷನ ಹಾಕಿ ಕಲಿಸ್ತಿದ್ದಾಳೆ. ಅದರ ನಡುವೆ ಜಾನಕಿ ಅವರು ಎಂಟ್ರಿ ಕೊಡ್ತಾರೆ. ಏನಮ್ಮ ಮಾಡ್ತಿದ್ಯಾ ಅಂದ ತಕ್ಷಣ ಒಂದಕ್ಷಣ ಗಾಬರಿ ಆಗ್ತಾಳೆ ವೈಶ್ವಕ. ಏನಿಲ್ಲ ಅತ್ತೆ, ಸಾಂಬಾರು ತುಂಬ ಸ್ಮೆಲ್ ಬರ್ತಿತ್ತು, ತುಂಬ ಚೆನ್ನಾಗಿರ್ಬೋದು ಅಂತ ನೋಡ್ತಿದ್ದೆ ಅಷ್ಟೆ. ಅಂದಾಗ ಹೊಟ್ಟೆ ಹಸಿವಾಗ್ತದೆ ಅನಿಸುತ್ತೆ ಅಲ್ವಾ, ಈ ರಸಮ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ತುಂಬ ಚೆನ್ನಾಗಾಗತ್ತೆ, ರಸಮ್ ಕುಡಿಯುವಂತೆ ಅಂತ ಹೇಳಿದ್ರು. ವೈಶ್ವಕ ಬೇಡ ಬೇಡ ಅಂತ ಹೇಳಿದ್ರು. ಜಾನಕಿ ಅವರು ಒತ್ತಾಯಪೂರ್ವಕವಾಗಿ ಲೋಟ ತುಂಬ ರಸಮ್ ಹಾಕಿ ಕೊಡ್ತಿದ್ದಾರೆ. ಹಾಗಿದ್ರೆ ವೈಶ್ವಕ ಕತೆ ಏನು, ಕುಡಿತಾಳ ಅವಳು ಅನ್ನೋದೇ ಸೋಚಕ. ಹೇಗೆ ಕುಡಿತಾಳ, ತಾನೇ ವಿಷ ಬೆರೆಸಿರೋ ರಸಮ್ನ ಕುಡಿಯೋಕ್ಕೆ ಸಾಧ್ಯನ? ಒಂದು ತೊಗೊಂಡು ಹೋಗಿ ಸುರಿತಾಳೆ, ಇಲ್ಲ ಬೇಡ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದರೆ ಇದು ಎಲ್ಲವನ್ನ ಕೂಡ ಕಿಟ್ಟಿ ಗಮನಿಸ್ಬಿಟ್ಟಿದ್ದಾನೆ. ಕಿಟ್ಟಿ ಬದುಕಲ್ಲಿ ಅವನ ಲವರ್ ಮಧ್ಯೆ ಎಂಟ್ರಿ ಕೊಡ್ತಿದ್ದಾಳೆ. ಅವನು ಕಿಡ್ನಾಪ್ ಮಾಡೋದ್ರ ಮುಖಾಂತರ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದ, ತಾನು ಪ್ರೀತಿ ಮಾಡೋ ಹುಡುಗಿನ ಕಿಡ್ನಾಪ್ ಮಾಡಿದ್ದ. ಅದ್ರ ಕತೆ ಏನು ಅನ್ನೋ ಫ್ಲ್ಯಾಶ್ ಬ್ಯಾಕ್ ಇನ್ನೂ ಕೂಡ ನಮಗೆ ಗೊತ್ತಾಗಬೇಕಾಗಿದೆ. ಫೈನಲಿ ಕಿಟ್ಟಿಯ ಲೈಫಿನ ಹೊಸ ಹುಡುಗಿ ಮೀರಾ ಕಿಟ್ಟಿಯ ಜೀವನಕ್ಕೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಾಳೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಅದರ ನಡುವೆ ವೈಶ್ವಕ ಕರ್ಮಕಾಂಡ ಕಿಟ್ಟಿಗೆ ಗೊತ್ತಾಗ್ತದೆ. ವೈಶ್ವಕ ಸಾಂಬಾರಿಗೆ ವಿಷ ಬೆರೆಸಿದ್ದು ಎಲ್ಲವನ್ನ ಕೂಡ ಕಿಟ್ಟಿ ನೋಡ್ಬಿಡ್ತಾನೆ. ಹಾಗಾಗಿ ಇದು ಯಾವತ್ತೂ ಬದಲಾಗೋ ಜಾಯಮಾನ ಅಲ್ಲ, ಇದನ್ನೇ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಕ್ಕಾಗೋದಿಲ್ಲ, ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಇಲ್ಲಿ ಕಿಟ್ಟ ಡಿಸೈಡ್ ಮಾಡ್ಕೋತಾನೆ. ನಂತರ ಆ ಕಡೆ ಚಾರು, ನಾನೀಗ ಸತ್ಯ ಹೇಳ್ತಿಲ್ಲ ಅಂದ ಮಾತ್ರಕ್ಕೆ ಏನೂ ಹೇಳದೆ ಹೋಗ್ತೀನಿ ಅಂತ ಅನ್ಕೋಬೇಕಾಗಿಲ್ಲ, ಎಲ್ಲನೂ ಹೇಳಿ ಗ್ರಾಚಾರ ಬಿಡಿಸಿ ಇಲ್ಲಿಂದ ಹೋಗೋದು ಅಂತ ಹೇಳಿದ ತಕ್ಷಣ ಮಾನ್ಯತಾಗೆ ಭಯ ಶುರುವಾಗುತ್ತೆ. ತದನಂತರ ಈ ಕಡೆ ಕಿಟ್ಟಿ ತನ್ನ ಸ್ನೇಹಿತ ದತ್ತಾಬಾಯಿಗೆ ಕಾಲ್ ಮಾಡಿದಾನೆ. ಇಟ್ ಮೀನ್ಸ್ ಅಗ್ನಿ ಸಾಕ್ಷಿಯ ಸಿದ್ಧಾರ್ಥ. ದತ್ತಾಬಾಯಿಗೆ ಕಾಲ್ ಮಾಡಿದಾಗ ನನ್ನ ಮನೇಲಿ ಒಂದು ಕ್ರಿಮಿ ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಅದಕ್ಕೆ ನೀನು ಕಾಲ್ ಮಾಡಿದೆ ಅಂತ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ, ಏನು ಮಾಡಬೇಕು ಹೇಳುವ ಅಂತಿದ್ದಾರೆ. ಫೈನಲಿ ದತ್ತಾಬಾಯಿ ಮತ್ತು ಕಿಟ್ಟಿ ಸೇರಿಕೊಂಡಿದ್ದೆ. ವೈಶ್ವಕಗೆ ಕೆಟ್ಟ ತುಡಿದ್ರ ಮುಖಾಂತರ ಅವಳು ಎಲ್ರಿಗೂ ಊಟ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋ ವಿಶ್ವದ ಊಟನ ವೈಶ್ವಕಗೆ ತಿನ್ನಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಹಾಗಿದ್ರೆ ಯಾವ ರೀತಿ ಇರ್ಬೋದು ಆ ಒಂದು ಮಹಾಸಂಚು? ವೈಶ್ವಕ ಹೇಗೆ ಬಲಿಪಶು ಆಗ್ತಾಳೆ? ವೈಶ್ವಕ ತಾನು ತೋಡಿರೋ ಒಳಕ್ಕೆ ತಾನೇ ಹೇಗೆ ಬೀಳ್ತಾಳೆ? ಆ ಕಡೆ ಮಾನ್ಯತಾ ಕತೆ ಏನಾಗ್ಬೋದು? ಮೀರಾ ಎಲ್ಲಿದ್ದಾಳೆ? ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಿಟ್ಟಿ ತನ್ನ ಪ್ರೀತಿಯ ಹುಡುಗಿ ಮೀರಾನ ನೆನಪು ಮಾಡ್ಕೋತಾ ಈ ಕಡೆ ಚಾರಿಗೆ ವಿಶ್ವ ಗೊತ್ತಾದರೆ ಖಂಡಿತ ಮೀರಾನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಹಾಗಿದ್ರೆ ಕಿಟ್ಟಿ ಲವ್ ಸ್ಟೋರಿ ಏನಾಗಿರ್ಬೋದು ಅದು ಕೂಡ ಬಿಚ್ಚಿಟ್ಕೊಳ್ಳೋ ಸಮಯ ಬಂದಿದ್ದಾಗಿದೆ.